ಹೇಳು ಮನೀಷಾ, ಏನಾಯ್ತು? ಅಕ್ಷತೆ ಕಾಳು. ಏನ್ ನಡೀತಿದೆ ಮಿತ್ರ? ಅದು ಕೂದಲು ಕೆದರಿತ್ತು ಅಂತ ಸೆಟ್ ಮಾಡ್ತಿದ್ಲು. ನೀನೇ ಮಾಡ್ಕೋಬಾರ್ದಿತ್ತ? ಆಗ್ತಿದ್ರೆ ನನ್ ಕರಿಬಹುದಿತ್ತಲ್ಲ. ಯು ಮೈಂಡ್ ಮಿತ್ರ. ಭಾಗ್ಯ ನೀನು ಮುಟ್ಟೋದೇ ಅಲ್ಲ. ಅವಳ ನೆರಳು ಕೂಡ ಮುಟ್ಟಿದ್ರೆ ನಾನು ಅದನ್ನ ಒಪ್ಪಲ್ಲ. ಮತ್ತೆ ಹೇಳ್ತಿದ್ದೀನಿ, ನೆನ್ಪಿಟ್ಕೊ. ನೀನ್ ಕಟ್ಟಿರೋ ತಾಳಿ ಮಾತ್ರ ಅವಳ ಕುತ್ತಿಗೆಯಲ್ಲಿರೋದು. ನಿನ್ ಮನಸ್ಸು, ನಿನ್ ಮೈಂಡ್ ನಿನ್ ಕಂಟ್ರೋಲಲ್ಲಿರ್ಲಿ. ಅಂಡರ್ಸ್ಟ್ಯಾಂಡ್? ಏನ್ ಹುಡುಕ್ತಿದ್ದೀರಾ? ಇನ್ ಸ್ವಲ್ಪ ಬತ್ತಿಗಳು ಬೇಕಿತ್ತು. ಓ, ನಾನ್ ಹೋಗಿ ತರ್ತೀನಿರಿ. ಎಲ್ಲ ತಾನೇ ಮಾಡ್ತಿದ್ದಾಳೆ ಅಂತ ಶೋ ಆಫ್ ಕೊಡ್ತಿರೋ ಹಾಗಿದೆ. ಪ್ರಾಕ್ಟಿಕಲ್ ಆಗಿ ಹೇಳಬೇಕು ಅಂದ್ರೆ ಹಬ್ಬ ಎಲ್ಲ ಅವಳೇ ಮಾಡ್ತಿದ್ದಾಳೆ. ನಾವೇನೋ ರೆಡಿ ಆಗಿ ಬಂದಿದ್ವಿ ಅಷ್ಟೇ. ಅತ್ತೆ, ಭಾಗ್ಯ, ಏನಜ್ಜಿ? ರಾಮನ್ ಕಲ್ಯಾಣಕ್ಕೋಸ್ಕರ ಕಾಲಿಗೆ ಚಕ್ರ ಕಟ್ಕೊಂಡ್ ತಿರುಗ್ತಿದ್ಯಾ. ಆ ಕಾಲಿಗಾಗಿರೋ ಗಾಯದ ಬಗ್ಗೆ ನಿಂಗೇನಾದ್ರೂ ನೆನ್ಪಿದ್ಯಾ? ಪರವಾಗಿಲ್ಲ ಅಜ್ಜಿ. ಎಲ್ಲರ ಬಗ್ಗೆ, ಆ ಕೋದಂಡ್ ರಾಮನ್ ಬಗ್ಗೆ ಆಮೇಲೆ ಮೊದ್ಲು ನಿನ್ ಬಗ್ಗೆ ಯೋಚನೆ ಮಾಡು. ಗಾಯದ್ದೇನಿದೆ ಅಜ್ಜಿ, 2 ದಿನ ಹೋದ್ರೆ ಕಡಿಮೆ ಆಗುತ್ತೆ. ಆದ್ರೆ 2 ದಿನ ಆದ್ಮೇಲೆ ಹೀಗೆ ಎಲ್ರೂ ಸಂತೋಷವಾಗಿರೋ ಹಬ್ಬ ಬರಲ್ವಲ್ಲ. ಅಬ್ಬಾ, ಅರಮನೆ ಅಂತ ಮನೆ. ಈ ಮನೆಗೆ ನನ್ ಮಗಳು ಸೊಸೆಯಾಗಿ ಹೋದ್ರೆ ಆಗ ಇಂಥ ಆಟೋನೇ ಬೇಕಾಗಲ್ಲ. ಎಲ್ಲಿಗ್ ಬೇಕಾದ್ರೂ ಪಾಶ್ ಆಗಿ ಕಾರಲ್ಲೇ ಹೋಗಬಹುದು. ಏನ್ ಅನಸೂಯ, ಲುಕ್ ಚೇಂಜ್ ಆಗ್ತಿದೆ? ಹಾಗಂದ್ರೆ ಮನ್ಸಲ್ಲಿ ಏನೋ ಮಾಸ್ಟರ್ ಪ್ಲಾನ್ ಹುಟ್ಟಿರತ್ತಲ್ಲ. ಎಷ್ಟ್ ಯೋಚನೆ ಮಾಡಿದ್ರೆ ಏನ್ ಪ್ರಯೋಜನ? ಎತ್ತಿಟ್ಟಿರೋ ಹೆಜ್ಜೆ ಅಲ್ಲೇ ಇದೆ ಅನ್ನೋ ಹಾಗೆ ನಾನ್ ಯೋಚಿಸೋದಷ್ಟೇ ಆಗೋದು ಅಲ್ವಾ? ಅದು ವರ್ಕ್ ಆಗೋದ್ ಮಾತ್ರ ಕಾಣಿಸಿಲ್ಲ. ನಡೀರಿ. ಬಾಮ್ಮ. ಸರಿ ಚಿಕ್ಕಪ್ಪ. ಅಕ್ಕ, ನಾನಿ ಬಂತು ವಾನರ ಸೈನ್ಯ. ರಾಮಾಯಣದಲ್ಲಿ ಇದೆಯಲ್ಲ, ಅದಕ್ಕೆ ಈ ರಾಮನ್ ಕಲ್ಯಾಣಕ್ಕೂ ಕೂಡ ಬಂದ್ಬಿಟ್ರು. ಕರೆಕ್ಟಾಗಿ ಹೇಳಿದ್ರಿ. ಅವ್ರನ್ನ ನೋಡ್ತಾ ಇದ್ದೀರಾ? ಚೂರು ಡ್ರೆಸ್ಸಿಂಗ್ ಸೆನ್ಸೇ ಇಲ್ಲ. ನಮಸ್ತೆ ಅರವಿಂದ ಅತ್ತೆ, ಚೆನ್ನಾಗಿದ್ದೀರಾ ಮಾವ? ಚೆನ್ನಾಗಿದ್ದೀನಮ್ಮ. ಹಾಯ್. ಹಾಯ್, ನೈಸ್ ಡ್ರೆಸ್. ಥ್ಯಾಂಕ್ ಯು. ಅಬ್ಬಾ, ಶಾಲು ಮಾತಾಡೋಕ್ ಶುರು ಮಾಡಿದ್ಲು. ಇದು ಹೀಗೆ ಶಾಲು ವಿವೇಕ್ ಮದ್ವೆ ತನಕ ಹೋಗ್ಬಿಟ್ರೆ ಸಾಕಪ್ಪ. ಹೇಗಿದ್ಯಾ ನಾನಿ? ನಾನ್ ಚೆನ್ನಾಗಿದ್ದೀನಿ. ಅತ್ತೆ, ಮಾವ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಪ್ಪ. ನಿಮ್ ಕಾಲ್ಗೇನೋ ಗಾಯ ಆಗಿತ್ತಂತೆ, ಇವಾಗ ಹೇಗಿದೆ? ಹಾ, ಈಗ ಪರವಾಗಿಲ್ಲ. ಅಂಕ
ಅಂಕಲ್ ತರ ಆಗ್ಲಿ ನನ್ ಜೊತೆಲ್ ಮಾತಾಡಿ ನನ್ನನ್ನೇ ಫೂಲ್ ಮಾಡ್ತೀಯಾ? ಅಷ್ಟಾದ್ರೂ ಮಾಡ್ದಿದ್ರೆ ಹೇಗೆ? ನನ್ಗೂ ಟೈಮ್ ಬರತ್ತೆ, ಅವಾಗ ತೋರಿಸ್ತೀನಿ ನಾನೇನು ಅಂತ. ನೋಡೇ ಬಿಡೋಣ. ನಾಣಿ ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ ಭಾವ. ನಿಮಗೋಸ್ಕರ ನಾನು ಏನ್ ತಂದಿದ್ದೀನಿ ಅಂತ ಹೇಳಿ. ನಾಣಿ ನನಗೋಸ್ಕರ ಏನ್ ತಂದಿರ್ಬೋದಪ್ಪ? ಓ, ದೊಡ್ಡ ವಿಮಾನ ತಂದಿದ್ಯಾ? ನಾನ್ ಚಿಕ್ಕೋನಲ್ವಾ ಭಾವ, ಅಷ್ಟು ದೊಡ್ಡ ಗಿಫ್ಟ್ ಹೇಗ್ ಕೊಡಕ್ಕಾಗತ್ತೆ? ಸರಿ, ನೀನೇ ಹೇಳು, ನನಗೋಸ್ಕರ ಏನ್ ತಂದಿದ್ಯಾ? ವಾವ್, ಚಾಕ್ಲೇಟಾ? ಥ್ಯಾಂಕ್ ಯು ಸೋ ಮಚ್. ನೀವು ಭಾವ ಭಾಮ ಇದ್ರು ನೋಡ್ತಾ ಇದ್ರೆ ಬಹಳ ಖುಷಿ ಆಗುತ್ತೆ ಮಿತ್ರ. ಹಾಯ್ ಅಬ್ಬಾ, ಎಷ್ಟು ಚಂದ ಕಾಣ್ತಿದ್ದಾರೆ ಸೀತಾರಾಮ. ಈ ಡೆಕೋರೇಷನ್ ಎಲ್ಲ ಅಕ್ಕನೇ ಮಾಡಿದಾಳಲ್ಲ? ಹೌದು ನಾಣಿ. ಅಕ್ಕ, ನಿನ್ ಫೋನ್ ಕೊಡು, ವಿಡಿಯೋ ಮಾಡ್ತೀನಿ. ಯಾಕೆ ನಾಣಿ ಹಾಗೆ ನೋಡ್ತಿದ್ಯಾ? ನಿಮ್ಮಿಬ್ರು ನೋಡ್ತಾ ಇದ್ರೆ ಸೀತಾರಾಮನ್ನೇ ನೋಡ್ದಂಗ ಆಗ್ತಿದೆ. ಮಕ್ಳ ಮಾತು ದೇವ್ರ ಮಾತು ಅಂತಾರೆ. ಸರಿಯಾಗಿ ಹೇಳ್ದೆ ನಾಣಿ. ಯಾಕ್ ಬೇಬಿ ಹಾಗ್ ಬಂದ್ಬಿಟ್ಟೆ? ಹಾ, ಭಾಗ್ಯ ಲಕ್ಷಣವಾಗಿ ಕಾಣ್ತಿದ್ಲಲ್ಲ, ನೋಡಕ್ಕಾಗ್ದೆ ಅಲ್ಲಿಂದ ಇಲ್ಲಿ ಬಂದ್ಬಿಟ್ಟೆ. ಹಾಗ್ ಹೇಳ್ಬೇಡ ಬೇಬಿ, ಒಂದ್ ರೀತಿ ಇದು ನಮ್ ಒಳ್ಳೇದಕ್ಕೆ. ಒಳ್ಳೇದಾ? ಏನ್ ಒಳ್ಳೇದು? ಭಾಗ್ಯದಿಂದ ನಾವು ಈ ಮನೆಗ್ ಬರೋ ದಾರಿ ಸಿಕ್ತು. ಹಾ, ಅರ್ಥ ಆಗ್ಲಿಲ್ವಾ? ನೋಡು, ಚಂದ್ರ ಸಿಕ್ತಾ ಇದ್ರೆ ಅವನ್ ಪಕ್ಕದಲ್ಲಿರೋ ನಕ್ಷತ್ರಕ್ಕಾದ್ರೂ ಟ್ರೈ ಮಾಡು. ಮಿತ್ರ ಸಿಕ್ದಿದ್ರೆ ಇಲ್ಲ. ಈ ಮನೇಲಿ ಇನ್ನೊಂದ್ ಪುತ್ರ ರತ್ನ ಇದಾನಲ್ಲ, ಅವನ್ನ ಬಲೆಗ್ ಬೀಳಿಸ್ಕೊಂಡ್ರೆ ನೀನ್ ಕೂಡ ಈ ಮನೆಗೆ ಸೊಸೆ ಆಗ್ಬಹುದು. ಅಯ್ಯೋ ಅಮ್ಮ, ಇಲ್ಲಿವರೆಗೂ ಯಾವ ತರ ಮಾತಾಡ್ತಿದ್ಯೋ ಅದೇ ಕಂಟಿನ್ಯೂ ಮಾಡು ಬೇಬಿ. ನಿನ್ ಮಾತೆಲ್ಲ ಕೇಳಿ ಅವ್ರಿಗೆ ನಿನ್ನ ಸೊಸೆ ಮಾಡ್ಕೋಬೇಕು ಅನ್ನೋ ಯೋಚನೆ ಬರ್ಬೇಕು. ಬಾ, ಅಲ್ಲಿ ಎಲ್ಲರೂ ನಿನ್ಗೋಸ್ಕರ ಕಾಯ್ತಾ ಇರ್ತಾರೆ. ಬಾ 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 ಬಾ. ಅಮ್ಮ, ನನಗೆ ಚಂದ್ರ ಬೇಕು ಅಂತ ಹೇಳ್ತಿದ್ರೆ ನೀನು ನಕ್ಷತ್ರ ಹಿಡ್ಕೊ ಅಂತ ಹೇಳ್ತಿದ್ಯಲ್ಲಮ್ಮ. ಆ ಚಂದ್ರನ್ ಮೇಲೆ ಆಲ್ರೆಡಿ ಬೇರೆಯವರು ಹೆಜ್ಜೆ ಇಟ್ಟಾಗಿದೆ. ಹೆಜ್ಜೆ ಇಟ್ರು ಸರಿ, ಆಕ್ಯುಪೈ ಮಾಡಿದ್ರು ಸರಿ, ನಾನು ಖಂಡಿತ ಕಿತ್ಕೊಳ್ತೀನಿ. ಅಯ್ಯೋ, ಮದ್ವೆ ಆದವನ್ನೇ ಬೇಕು ಅಂತೀಯಲ್ಲೇ. ಮದ್ವೆ ಆದ್ಮೇಲೂ ಮುರಿದು ಬೀಳೋ ಕೇಸ್ಗಳು ಎಷ್ಟಿಲ್ಲ ಹೇಳು. ಅಂದ್ರೆ ನೋಡಮ್ಮ, ಆ ಭಾಗ್ಯನ್ ನೋಡಿದ್ರೆ ಹಳ್ಳಿ ಗುಗ್ಗು, ಮಿತ್ರನ್ ನೋಡಿದ್ರೆ ಈ ಬೆಂಗಳೂರಿಗೆ ಕಿಂಗು. ಅವ್ರಿಬ್ರಿಗೂ ಸೆಟ್ ಆಗತ್ತೆ ಅಂತ ಅನ್ಕೊಂಡಿದ್ಯಾ? ಆಗಿದ್ಯಲ್ಲೇ. ಬಹುಶಃ
ಆದ ಹಾಗೆ ನಟಿಸ್ತಿದಾರೋ ಏನೋ. ಹೊರಗಡೆ ಚೆನ್ನಾಗಿ ಕಾಣಿಸ್ತಿದಾರಲ್ಲ. ಇಲ್ಲಮ್ಮ, ನನ್ನ ಅನುಮಾನದ ಪ್ರಕಾರ ಇಬ್ರ ಮಧ್ಯೆ ಏನೋ ಪ್ರಾಬ್ಲಮ್ ಐತೆ ಅಂತ ಅನ್ಸುತ್ತೆ. ಇಲ್ಲ ಅಂದ್ರೆ ಆ ಪ್ರಾಬ್ಲಮ್ ನಾನೇ ಮಾಡಿ ಅವರಿಬ್ರ ಮಧ್ಯೆ ನಾನೇ ಗ್ಯಾಪ್ ತಂದು ಕೊನೆಗ್ ನಾನೇ ಮಿತ್ರಂಗೆ ಹೆಂಡತಿಯಾಗಿ ಬರೋದ್ ಗ್ಯಾರಂಟಿ. ಬೇಬಿ, ಅದು ಹಾಗಲ್ಲ. ನಾನು ಹೇಳೋದು ನೋಡಮ್ಮ, ಮಿತ್ರನ್ನ ಮದ್ವೆ ಮಾಡ್ಕೊಂಡ್ರೆ ಈ ಮನೆಗೆ ದೊಡ್ಡ ಸೊಸೆ ಆಗ್ತೀನಿ. ಅದೇ ವಿವೇಕ್ನ ಮದ್ವೆ ಮಾಡ್ಕೊಂಡ್ರೆ ಆ ಹಳ್ಳಿ ಗುಗ್ಗು ಭಾಗ್ಯಂಗೆ ವಾರ್ಗಿತಿ ಆಗ್ತೀನಿ. ಅವಳಿಗೆ ವಾರ್ಗಿತಿ ಆಗೋದಕ್ಕಿಂತ ನನಗ್ ನಾನೇ ವಿಷ ತಗೊಂಡು ಸಾಯೋದ್ ಬೆಟರ್. ಬೇಬಿ, ಒಂದ್ಸಲ ನನ್ ಮಾತ್. ಅಮ್ಮ, ಮಿತ್ರಾಗೆ ನಾನು ಫಿಕ್ಸ್ ಆಗಿದ್ದೀನಿ. ಮತ್ತೆ ನೀನು ರೀಮಿಕ್ಸ್ ಮಾಡ್ಬೇಡ. ಬೇಬಿ ಬೇಬಿ ನಾಣಿ, ಇನ್ನು ನಿನ್ ವಿಡಿಯೋ ರೆಕಾರ್ಡಿಂಗ್ ಮುಗಿಲಿಲ್ವಾ? ಪುರೋಹಿತ್ರೆ, ಮುಹೂರ್ತಕ್ಕಿನ್ನು ಟೈಮ್ ಇದೆಯಾ? ಇನ್ನೇನಾದ್ರೂ ಬೇಕಾ? ಟೈಮ್ ಆಗ್ತಾ ಇದೆಯಮ್ಮ. ಕಲ್ಯಾಣ ಶುರು ಮಾಡೋಣ. ರೇಷ್ಮೆ ವಸ್ತ್ರ, ಮಂಗಳಸೂತ್ರ, ಹಾಗೆ ತಲೆ ಹೊದ್ಕೆ ಎಲ್ಲ ತಗೊಂಡ್ ಬಾಮ್ಮ. ಆಯ್ತು, ತರ್ತೀನಿ. ಈ ರಾಮನ್ ಕಲ್ಯಾಣದಲ್ಲಿ ಭಾಗ್ಯಂಗೆ ಅವಮಾನ ಆಗ್ಬೇಕು. ಭಾಗ್ಯ ಅಂದ್ರೆ ಎಲ್ರಿಗೂ ಅಸಹ್ಯ ಆಗ್ಬೇಕು. ತಗೊಳ್ಳಿ ಪುರೋಹಿತ್ರೆ, ಉಳ್ದಿದ್ನ ತಂದ್ಕೊಡ್ತೀನಿ. ಹಾಗೆ ತಗೊಳ್ಳಿ. ಅರವಿಂದ ಅವರೇ, ಪ್ರತಿ ವರ್ಷ ಸೀತಾರಾಮ ಕಲ್ಯಾಣಕ್ಕೆ ಚಿಕ್ಕ ಹೂ ಇಡಬೇಕು ಅಂದ್ರೆ ಅದನ್ನ ನೀವೇ ಮಾಡ್ತಿದ್ರಿ. ಈ ಸಲ ಏನು ಎಲ್ಲ ನಿಮ್ ಸೊಸೆನೆ ಮಾಡ್ತಿರೋ ಹಾಗಿದೆ. ಅವಳು ಮಾಡ್ಬೇಕು ಅಂತ ಆಸೆ ಪಟ್ಲು, ಅದಕ್ಕೆ. ಏನೇ ಆಗ್ಲಿ, ಒಳ್ಳೆ ಚೂಟಿ ಹುಡುಗಿನೇ ಸೊಸೆ ಮಾಡ್ಕೊಂಡಿದ್ದೀರಾ. ಬಂದಾಗಿಂದ ನೋಡ್ತಾ ಇದ್ದೀನಿ, ಎಲ್ಲ ಕೆಲ್ಸ ಅವಳು ಒಬ್ಳೇ ಮಾಡ್ತಾ ಇದ್ದಾಳೆ. ಭಾಗ್ಯ, ನಿನಗೇನಾದ್ರೂ ಹೆಲ್ಪ್ ಬೇಕಾ? ಪರವಾಗಿಲ್ಲ ಶಾಲಿನಿ. ಹೇಳು ಭಾಗ್ಯ, ಸಂಕೋಚ ಪಡ್ಬೇಡ. ಅಲ್ಲಿ ಎಳ್ನೀರ್ ಇಟ್ಟಿದ್ದೀನಿ, ತಂದಿಲ್ಲಿ ಇಟ್ಬಿಡ್ತೀಯಾ? ಸರಿ. ಏನೋ ಎಡ್ವರ್ಟ್ ಮಾಡ್ತಿದ್ದಾಳೆ. ಇವಳು ಸಿಕ್ಬಿಟ್ರೆ ಏನ್ ಮಾಡೋದು? ಶಾಲಿನಿ, ಏನ್ ಭಾಗ್ಯ, ಏನ್ ಮಾಡ್ತಿದ್ಯಾ? ಅದೇ ತೆಂಗಿನಕಾಯಿ ತಗೊಂಡ್ ಬಾ ಅಂದ್ಯಲ್ಲ. ನಾನ್ ಹೇಳಿದ್ದು ತೆಂಗಿನಕಾಯಿನಲ್ಲ, ಎಳ್ನೀರು. ಅಲ್ಲಿದೆ, ಹೋಗ್ ತಗೊಂಡ್ ಬಾ. ಸರಿ ಸರಿ. ಪುರೋಹಿತ್ರೆ, ಇನ್ನೇನಾದ್ರೂ ಬೇಕಾ? ಇದನ್ನಿವಾಗ ಎಲ್ಲಿಡ್ಲಿ? ಇದನ್ನೆಲ್ಲ ನೀನ್ ಯಾಕೆ ತಂದಿದ್ಯಾ ಅಲ್ಲಿಗೆ? ಓ, ನೋಡ್ಬಿಟ್ಟಿಯಾ? ನೋಡ್ದೆ, ಆದ್ರೆ ಇದೇನ್ ಮಾಡೋಕೆ? ಆ ಭಾಗ್ಯನ ಎಲ್ರ ಮುಂದೆ ಅವಮಾನ ಮಾಡ್ತೀನಿ. ತಲೆ ಎತ್ತದೇ ಇರೋ ಹಾಗೆ ಅಸಹ್ಯ ಮಾಡ್ತೀನಿ. ಅದೇಗೆ?
ಸ್ವಲ್ಪ ಹೊತ್ತಲ್ಲಿ ಮುತ್ತಿನ ಅಕ್ಷತೆ ಎಲ್ಲಿ ಅಂತ ಟಾಪಿಕ್ ಬರುತ್ತೆ. ಇಲ್ಲ ಅಂತ ಗೊತ್ತಾದಾಗ ಕೆಲ್ಸ ಎಲ್ಲ ಭುಜದ ಮೇಲೆ ಹೊತ್ಕೊಂಡು ಓಡಾಡ್ತಿರೋ ಭಾಗ್ಯನ್ಗೆ ಕೆಲ್ಸಕ್ ಬಾರ್ದಿರೋಳು ಅಂತ ಸರ್ಟಿಫಿಕೇಟ್ ಸಿಗುತ್ತೆ. ಮುತ್ತೆಲ್ಲ ಏನಾಯ್ತು ಅಂತ ಕ್ವೆಶ್ಚನ್ ಮಾಡ್ತಾರೆ. ಇಲ್ಲಿಂದ ಶುರುವಾಗುತ್ತೆ. ಆಗ ಭಾಗ್ಯನ್ ಕತೆ ಮುಗ್ದಂಗೆ. ಏನೇ ನೀನು ಸ್ವಲ್ಪ ಬುದ್ಧಿವಂತಿಕೆ ಮಾಡಿ ಆ ವಿವೇಕ್ಗೆ ಹತ್ರ ಆಗೆ ಅಂದ್ರೆ ಈ ತರ ಬುದ್ಧಿ ಇಲ್ದಿರೋ ಕೆಲ್ಸ ಮಾಡ್ತಿದ್ಯಲ್ಲೇ. ಅಬ್ಬಾ ಹೇಳಿದ್ನಲ್ಲಮ್ಮ, ನನ್ ಟಾರ್ಗೆಟ್ ಎವರೆಸ್ಟ್. ಅದ್ರ ಪಕ್ಕದಲ್ಲಿರೋ ಚಿಕ್ಕ ಬೆಟ್ಟ ಮಾತ್ರ ಅಲ್ಲ. ಹೇಳಿದ್ರೆ ಅರ್ಥನೇ ಆಗಲ್ಲ. ಏನೋ ಒಂದ್ ಮಾಡು, ಹುಷಾರು. ಇದನ್ನ ಎಲ್ ಬಚ್ಚಿಡುದು? ಭಾಗ್ಯ, ನನಗೆ ಮಿತ್ರ ಬೇಕು. ಅದಕ್ಕೋಸ್ಕರ ನೀನು ಇವರಿಂದ ದೂರ ಆಗ್ಲೇಬೇಕು. ಅದಕ್ಕೆ ಈ ಮನೆಯಲ್ಲಿ ನಿನ್ ಜರ್ನಿ ತುಂಬಾ ಬೇಗ ಮುಗ್ದು ಹೋಗ್ಲಿ ಅಂತ ಈ ಮುತ್ತನ್ನ ನಾನು ಬಚ್ಚಿಡ್ತಿದ್ದೀನಿ. ಸ್ವಾಮಿ, ಪೂಜೆ ಶುರು ಮಾಡ್ಬೋದಾ? 1 ನಿಮಿಷ ಪುರೋಹಿತ್ರೆ. ಸರಿ. ಎಲ್ಲರೂ ಬಂದಿದ್ದೀರಾ ತಾನೇ? ಇನ್ನೂ ಸಂಜನಾ ಬಂದಿಲ್ಲ ಮಾವ. ಇನ್ನೂ ಬಂದಿಲ್ವಾ? ವಿವೇಕ್, ಹೋಗ್ ನೋಡು ಏನು ಅಂತ. ಸರಿ ದೊಡ್ಡಪ್ಪ. ಅಲ್ಲ, ಸಂಜನಾ ವಿವೇಕು ಇನ್ನೂ ಬಂದಿಲ್ವಲ್ಲ? ನಾನು ಹೋಗಿ ನೋಡ್ತೀನಿ ಮಾವ. ಬೇಡಮ್ಮ, ಮೊದಲೇ ನಿನ್ನ ಕಾಲಿನ ಗಾಯ ವಾಸಿಯಾಗಿಲ್ಲ. ಎಷ್ಟು ಸರಿ ಅಂತ ಮೇಲೆ ಕೆಳಗೆ ಓಡಾಡ್ತೀಯ? ಈಗ ನೋವಷ್ಟಿಲ್ಲ ಮಾವ, ನಾನೇ ಹೋಗಿ ನೋಡ್ ಬರ್ತೀನಿ. ಪ್ಲೀಸ್ ಸಂಜನಾ, ಕಂಟ್ರೋಲ್ ಯುವರ್ ಸೆಲ್ಫ್. ಅಲ್ಲಿ ರಾಮನ್ ಪೂಜೆ ನಡೀತಾ ಇದ್ರೆ ನೀನ್ ಇಲ್ಲಿ ಹೀಗೆ ಅಳ್ತಾ ಕೂತಿದ್ಯಲ್ಲ. ನಾನೇನೋ ಬೇಕಂತ ಅಳ್ತಾ ಇದ್ದೀನಾ? ಅಲ್ಲ, ಏನೋ ತಮಾಷೆಗೆ ಹೇಳ್ದೆ ಅಷ್ಟೇ. ಅದಕ್ಕೆ ಹೀಗೆ ಅಳೋದಾ? ಹರ್ದೋಗಿರೋ ವೇಲ್ ಹಾಕೊಂಡು ನನ್ ಪೂಜೆಗೆ ಹೇಗ್ ಬರ್ಲಿ? ಅತ್ಗೆ, ಇದು ವಿಷಯ. ಈಗ ಹೇಗ್ ಹಾಕೊಂಡ್ರು ಅದೇ ಫ್ಯಾಷನ್ ಅಂತ ಎಷ್ಟು ಹೇಳಿದ್ರು ಕೇಳ್ತಿಲ್ಲ. ಅದನ್ನೇ ಹಾಕೊಂಡು ಬರೋದಿಕ್ ಹೇಳಿ. ಗಂಡಸ್ರಿಗಾದ್ರೆ ಹಾಗೆ ನಡೆಯುತ್ತೆ, ಹುಡ್ಗಿರ್ಗ ಹಾಗಾಗಲ್ಲ. ಇಲ್ ಕೊಡು. ಇಷ್ಟು ಚಿಕ್ಕ ವಿಷಯಕ್ಕೆ ಅಷ್ಟು ಕಣ್ಣೀರ್ನ ವೇಸ್ಟ್ ಮಾಡ್ಬೇಕಾ? ಹರ್ದೋಗಿರೋದು ಹೇಗ್ ಹಾಕೊಳ್ಳಿ ಅತ್ಗೆ? ಸೂಜಿ ದಾರ ಇದ್ರೆ ಚಿಟ್ಕೇಲ್ ಮುಗಿಯೋ ಸಮಸ್ಯೆ ಇದು. ಏನೋ ಅಣ್ಸಿರೋ ಹಾಗೆ ಗೊತ್ತಾಗ್ಬಿಡುತ್ತಲ್ವಾ ಅತ್ಗೆ? ಹೊಲ್ದಿರೋದ್ ಗೊತ್ತಾಗದೇ ಇರೋ ಹಾಗೆ ನಾನ್ ಮಾಡ್ತೀನಲ್ಲ. ನನ್ನ ಡ್ರೆಸ್ ಹೇಗಿದೆ? ವೆರಿ ನೈಸ್. ಥ್ಯಾಂಕ್ ಯು. ಬಟ್ ನಿನ್ನ ಡ್ರೆಸ್
ಈ ಡ್ರೆಸ್ಸಿಗೆ ಏನಾಗಿದೆ? ನನ್ನ ಟೇಸ್ಟ್ಗೆ ಸ್ವಲ್ಪನೂ ಮ್ಯಾಚ್ ಆಗ್ತಿಲ್ಲ. ಗಂಡ ಹೆಂಡತಿ ಆಲೋಚನೆ, ಅಭಿಪ್ರಾಯ, ಅಭಿರುಚಿ ಎಲ್ಲ ಒಂದೇ ಆದ್ರೆ ಅವರಿಬ್ರು ಜೀವನ ಅನ್ಯೋನ್ಯವಾಗಿರುತ್ತಂತೆ. ನಮ್ಮಿಬ್ರು ಅಭಿರುಚಿ ಒಂದೇ ಇದೆಯೋ ಇಲ್ವೋ ಅಂತ ನನಗ್ ನಾನೇ ಒಂದು ಪರೀಕ್ಷೆ ಮಾಡ್ಕೊಂಡೆ. ನಾನಿಟ್ಟಿದ್ದ ಪರೀಕ್ಷೆಯಲ್ಲಿ ಫುಲ್ ಮಾರ್ಕ್ಸ್ ಇಂದ ನಾನು ಪಾಸ್ ಆಗ್ಬಿಟ್ಟೆ.